ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಸೆಟ್ ಎಕ್ಸಾಮ್ ನೋಟಿಫಿಕೇಷನ್ ಆಗಿದೆ. ಹಾಗಾಗಿ ಕೆಸೆಟ್ ಅಲ್ಲಿ ಪೇಪರ್ 1ನಲ್ಲಿ ಹೇಗೆ ಹೈ ಸ್ಕೋರ್ ಮಾಡೋದು ಅನ್ನೋದು, ಯಾವ್ಯಾವ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಬರುತ್ತೆ ಅದರಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇನ್ನು ಪೇಪರ್ 2 ಬಂದು ಸ್ಪೆಸಿಫಿಕ್ಕು, ಅದು ನಿಮ್ಮ ಏನು ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ಮೇಲೆ ಇರುತ್ತೆ. ಸೊ ನೀವು ಖಂಡಿತ ಅದರಲ್ಲಿ ಏನು ಸಿಲೆಬಸ್ ಇದೆ ಅನ್ನೋದು ನೀವು ನೋಡ್ಕೋತೀರಾ. ಪೇಪರ್ 1 ಬಂದು ಒಂಚೂರು ಡೈವರ್ಸಿಫೈಡ್ ಆಗಿ ಇರುತ್ತೆ. ಸೊ ಆ ಪೇಪರಲ್ಲಿ ನಿಮಗೆ ಹೆಚ್ಚು ಸ್ಕೋರ್ ಮಾಡಿದ್ರೆ ನಿಮಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇನ್ನಷ್ಟು ಮಾರ್ಕ್ಸ್ ನೀವು ಗಳಿಸ್ಬೋದು. ಹಾಗಾಗಿ ನೀವು ಕೆಸೆಟ್ ಎಕ್ಸಾಮ್ನ ಸುಲಭವಾಗಿ ನೀವು ಪಾಸ್ ಆಗ್ಬೋದು. ಓಕೆ, ಸೊ ಈ ವಿಡಿಯೋನಲ್ಲಿ ಆ ರಿಲೇಟೆಡ್ ಇನ್ಫಾರ್ಮೇಷನ್ ನಾವು ನೋಡೋಣ. ಹಾಗಾಗಿ ಈ ವಿಡಿಯೋನ ನೀವು ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿದಿರಾ. ಈ ವಿಡಿಯೋಸ್ನ ನೀವು ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೇನೆ. ಸೊ ಮೊದಲನೇದಾಗಿ ಪೇಪರ್ 1ನಲ್ಲಿ ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಅಂದರೆ, ಒಂದು ನಿಮಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬರುತ್ತೆ. ಟೀಚಿಂಗ್ ಆ್ಯಪ್ಟಿಟ್ಯೂಡು. ಇನ್ನೆರಡು ನಿಮಗೆ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಬರುತ್ತೆ. ರಿಸರ್ಚ್ ಆ್ಯಪ್ಟಿಟ್ಯೂಡ್. ಆಮೇಲೆ ನಿಮಗೆ ಕಾಂಪ್ರಹೆನ್ಷನ್ ಬರುತ್ತೆ. ಕಾಂಪ್ರಹೆನ್ಷನ್ ಬರುತ್ತೆ. ಆಮೇಲೆ ಕಮ್ಯುನಿಕೇಷನ್ ಬರುತ್ತೆ. ಕಮ್ಯುನಿಕೇಷನ್. ಹಾಗೆ ಮ್ಯಾಥಮೆಟಿಕಲ್ ರೀಸನಿಂಗ್ ಬರುತ್ತೆ. ಮ್ಯಾಥಮ್ಯಾಟಿಕಲ್ ರೀಸನಿಂಗ್. ಮ್ಯಾಥಮ್ಯಾಟಿಕಲ್ ಜೊತೆಗೆ ನಿಮಗೆ ಏನು ಲಾಜಿಕಲ್ ರೀಸನಿಂಗು ಬರುತ್ತೆ. ಲಾಜಿಕಲ್ ರೀಸನಿಂಗು ಬರುತ್ತೆ. ಆಮೇಲೆ ನಿಮಗೆ ಡೇಟಾ ಇಂಟರ್ಪ್ರಿಟೇಷನ್ ಬರುತ್ತೆ. DI. ಡೇಟಾ ಇಂಟರ್ಪ್ರಿಟೇಷನ್ ಅಂದರೆ DI. ಆಮೇಲೆ ನಿಮಗೆ ICT ಬರುತ್ತೆ. ICT. ನೆಕ್ಸ್ಟು ಎನ್ವಿರಾನ್ಮೆಂಟ್ ಬರುತ್ತೆ. ಆಮೇಲೆ ಹೈಯರ್ ಎಜುಕೇಷನ್ ಬಗ್ಗೆ ಇರುತ್ತೆ. ಹೈಯರ್ ಎಜುಕೇಷನ್ ಬಗ್ಗೆ ಇರುತ್ತೆ. ಇಷ್ಟು ಮೇಜರಾಗಿ ಅವರು ಕೇಳ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು, ನೀವೇನಾದರೂ ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಮ್ಯಾಥ್ಸು, ಲಾಜಿಕಲ್, DI ನಿಮಗೆ ಈಸಿ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ 10+ ಮಾರ್ಕ್ಸ್ ಅಂತೂ ತೊಗೋಬೋದು. ಅಂದರೆ ಈಚ್ ಸೆಕ್ಷನಿಂದ 10 ತೊಗೊಂಡ್ರೆ ನಿಮ್ಗೆ 100+ ಇಲ್ಲೇ ಆಗಿಬಿಡುತ್ತೆ. ಓಕೆನಾ. ಸೊ ಮ್ಯಾಥ್ಸ್ ಏನಾದ್ರು ನಿಮಗೆ ಈಸಿ ಆಗಿದೆ, ಮ್ಯಾಥಮೆಟಿಕಲ್, ಲಾಜಿಕಲ್, DI ತೊಗೊಳ್ಳಿ. ಓಕೆ, ನೀವೇನಾದರೂ ಬಯಾಲಜಿ ಬ್ಯಾಕ್ಗ್ರೌಂಡ್ ಆಗಿದೆ, ಎನ್ವಿರಾನ್ಮೆಂಟ್ ಈಸಿ ಆಗುತ್ತೆ. ಇನ್ನು ಕಾಂಪ್ರಹೆನ್ಷನ್ ಮತ್ತು ಕಮ್ಯುನಿಕೇಷನ್ ಇಂಗ್ಲೀಷ್ ಬೇಸ್ಡ್ ಆಗಿರೋದ್ರಿಂದ ನೀವು ಅದ್ರ ಕಡೆ ಗಮನ ಹೆಚ್ಚು ಕೊಡಿ. ಇನ್ನು ರಿಸರ್ಚ್ ಮತ್ತು ಟೀಚಿಂಗ್ ಆ್ಯಪ್ಟಿಟ್ಯೂಡು, ಇದಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ಪ್ರಿಪ್ರೇಷನ್ ಡೆಫಿನೆಟ್ಲಿ ಬೇಕಾಗುತ್ತೆ. ಓಕೆನಾ. ಸೊ ಇದಕ್ಕೆ ನೀವು ಸಪ್ರೇಟ್ ಯಾವುದಾದ್ರೂ ಮೆಟೀರಿಯಲ್ ಓದ್ಕೊಂಡ್ರೆ ಒಳ್ಳೆಯದು. ಓಕೆ, ಸೊ ಇನ್ನು ನೆಕ್ಸ್ಟು ICT ಅಂದರೆ ಕಂಪ್ಯೂಟರು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ICT ಏನಾದರೂ ಟೆಕ್ನಾಲಜೀಸ್ ಬಂದಿದ್ದರೆ ಅದ್ರ ರಿಲೇಟೆಡ್ ಕೇಳ್ತಾರೆ. ಇನ್ನು ನೆಕ್ಸ್ಟು ಹೈಯರ್ ಎಜುಕೇಷನು. ಹೈಯರ್ ಎಜುಕೇಷನಲ್ಲೂ ಅಷ್ಟೇ, ಯಾವುದಾದ್ರೂ ಲಾ ಬಂದಿದ್ದರೆ ಅದ್ರ ರಿಲೇಟೆಡು. ಓಕೆನಾ. ಸೊ ಈ ಥರ ಅವರು ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾರೆ. ಸೊ ನೀವು ಪೇಪರ್ 1ಅಲ್ಲಿ ಅರೌಂಡ್ 100+ ಮಾರ್ಕ್ಸ್ ತೆಗಿಬೇಕು ಅಂತ ಅಂದರೆ, ಸೊ ನೀವು ಈ ಟಾಪಿಕ್ಸ್ನ ನೀವು ಸಪ್ರೇಟ್ ಮಾಡ್ಕೊಳ್ಳಿ. ಹಾಗೆ ನಾನೇನು ಹೇಳ್ತೀನಿ ಅಂದರೆ, ನೀವು ಫಸ್ಟು ಯಾವುದಾದ್ರೂ ಕಾಂಪ್ರಹೆನ್ಷನ್ ಸಿಗುತ್ತೆ ಅಂದರೆ ಫಸ್ಟ್ ಕಾಂಪ್ರಹೆನ್ಷನ್ ಅಂತ ಈಸಿ ಪಾರ್ಟ್ಸ್ನೇ ಹುಡುಕಿ ನೀವು ಫಸ್ಟ್ ಎಕ್ಸಾಮ್ನಲ್ಲಿ ಬರೆದ್ಬಿಡಿ. ಯಾಕಂದರೆ ನೀವು ಯೋಚನೆ ಮಾಡುವಂಥದ್ದಾದರೆ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿರೋದು ಮರ್ತೋಗುತ್ತೆ. ಹಾಗಾಗಿ ಮೊದಲನೇದಾಗಿ ನೀವು ಯಾವುದು ಗೊತ್ತಿದೆಯೋ ಆ ಪಾರ್ಟ್ನ ನೀವು ಆನ್ಸರ್ ಮಾಡ್ತಾ ಬಂದರೆ ಒಳ್ಳೆಯದು. ಹಾಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇರೋರಿಗೆ ಈ ಕ್ವೆಶನ್ಸ್ ಏನು ಬರುತ್ತಲ್ಲ ಅವರು ತಪ್ಪು ಮಾಡೋದಿಲ್ಲ, 100% ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಓಕೆ, ಸೊ ಅದು ಅಡ್ವಾಂಟೇಜ್ ಆಗುತ್ತೆ. ಸೊ ನೀವು ನೋಡಿ, ನಿಮಗೆ ಯಾವುದರಲ್ಲಿ ನೀವು ಸ್ಟ್ರಾಂಗ್ ಇದ್ದರೆ, ಯಾವುದರಲ್ಲಿ ವೀಕ್ ಇದ್ದೀರ ಅಂತ ನೀವು ಅನಲೈಸ್ ಮಾಡಿ ಅದ್ರ ಪ್ರಕಾರ ನೀವು ಪೇಪರ್ 1ಗೆ ಪ್ರಿಪೇರ್ ಆಗಿ. ಇನ್ನು ಪೇಪರ್ 2 ಬಂದರೆ ನಿಮಗೆ ಸ್ಪೆಸಿಫಿಕ್ ಪೇಪರು ಡೆಫಿನೆಟ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸಿಲೆಬಸ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಒಂದ್ಸತಿ ಅನಲೈಸ್ ಮಾಡಿ, ಹಾಗೆ ನೀವು ಅದ್ರ ಪ್ರಕಾರ ಪ್ರಿಪೇರ್ ಆಗಿ. ಯಾಕಂದರೆ ಇವಾಗ ಕೆಸೆಟ್ ನಡೆಸ್ತಾ ಇರೋದು KE ಅವರು. ಓಕೆ, ಸೊ ಲೆವೆಲ್ ಆಫ್ ಕ್ವೆಶನ್ಸ್ ಬೇರೆ ಇರುತ್ತೆ. ಅದ್ರ ತಕ್ಕಂತೆ ನೀವು ಒಂದು ಸ್ಟೆಪ್ ಹೈಯರ್ ಪ್ರಿಪೇರ್ ಆದರೆ ಒಳ್ಳೆಯದು ನಿಮಗೆ. ಓಕೆ, ಸೊ ಇನ್ನು ಮುಂದಿನ ವೀಡಿಯೋದಲ್ಲಿ ಕೆಸೆಟ್ ರಿಲೇಟೆಡ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ಖಂಡಿತ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಹಾಗೆ ಮರಿದಿರಾ ಸಬ್ಸ್ಕ್ರೈಬ್ ಆಗಲಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ನಾವು ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ.